ಕೊತ್ತಲವಾಡಿ ಇದು ಶ್ರೀರಾಜ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಹೆಸರೇ ಹೇಳೋ ಹಾಗೆ ಇಲ್ಲಿ ಕೊತ್ತಲವಾಡಿ ಅನ್ನೋ ಊರಿದೆ. ಅಲ್ಲಿ ಮೋಹನ ಅನ್ನೋ ಒಂದು ಕ್ಯಾರೆಕ್ಟರ್ ಕೂಡ ಇದೆ. ಇವನು ಕೆಲಸಗಳಿಗೆ ಆಳುಗಳನ್ನ ಕಳಿಸುವಂಥ ಒಬ್ಬ ಮೇಸ್ತ್ರಿ ಮ್ಯಾನೇಜರ್ ಅಂತಾನೂ ಹೇಳ್ಬೋದು. ಅಂಡ್ ಅವನು ಕೆಲಸ ಮಾಡ್ತಾ ಇರೋದು ಬಾಬಣ್ಣ ಅನ್ನೋ ಒಬ್ಬ ರಾಜಕಾರಣಿಗೆ. ಸೊ ಇಲ್ಲಿ ರಾಜಕಾರಣ ಅಂದರೆ ಸುಮ್ಮನೆನಾ, ಚಾನ್ಸೇ ಇಲ್ಲ. ಸೊ ಈ ಬಾಬಣ್ಣನ ಕಥೆ ಏನು, ಅವನು ಮಾಡ್ತಿರೋ ಹಾಗೆ ಮಾಡಿಸ್ತಾ ಇರೋವಂಥ ಕೆಲಸ ಎಂಥದ್ದು, ಅಂಡ್ ಈ ಸಿನಿಮಾದ ಕಥೆ ಹೇಗಿದೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅದು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಅಂತ ಹೇಳಬೇಕು. ನನಗೆ ತುಂಬ ಇಷ್ಟ ಆಗುವಂಥ ನಟ. ಅವರಿಗೆ ತುಂಬ ಪಾತ್ರಗಳು ಸಿಗಲಿ ಅಂತಲೂ ನಾನು ಬಯಸ್ತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ಆ ಥರದ ಒಂದು ಪಾತ್ರ ಇವರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಸಿನಿಮಾದ ಮುಖ್ಯ ಪಾತ್ರ ಅವರೇ ಅಂತಲೂ ಹೇಳ್ಬೋದು. ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು ಜರ್ನಿ ಅಂತ ಇರೋದು ಕೂಡ ಅವರದ್ದೇನೆ. ಅವರು ಹೇಗೆ ಬೆಳೀತಾರೆ, ಏನೇನು ಮಾಡ್ತಾರೆ, ಹೇಗಿರ್ತಾರೆ, ಏನಾಗ್ತಾರೆ ಅನ್ನೋದೇ ಈ ಸಿನಿಮಾದಲ್ಲಿ ಇರೋದು. ಅಂಡ್ ಆ ಬಾಬಣ್ಣ ಅನ್ನೋ ಪಾತ್ರದಲ್ಲಿ ಅದಕ್ಕೆ ಇದ್ದಂಥ ಹಲವು ಒಳ್ಳೆ ಸೀಕ್ವೆನ್ಸ್ಗಳಲ್ಲಿ ಅವರು ಮಿಂಚಿದ್ದಾರೆ ಅಂತ ಹೇಳ್ತೀನಿ. ಸ್ಕ್ರೀನ್ನ ಚೆನ್ನಾಗಿ ಹೋಲ್ಡ್ ಮಾಡ್ತಾರೆ, ಡಿಫ್ರೆಂಟ್ ಶೇಡ್ಸ್ನ ತೋರಿಸ್ತಾರೆ. ಆ್ಯಕ್ಚುಲಿ ಸಿನಿಮಾದಲ್ಲಿ ಸ್ವಲ್ಪ ಚೆನ್ನಾಗಿ ಬರೆದಿರೋದು ಕೂಡ ಅವರ ಪಾತ್ರವನ್ನೇ. ಇಡೀ ಸಿನಿಮಾನ ಈಗ ನೆನೆಸ್ಕೊಂಡ್ರು ಕೂಡ ಬರೀ ಅವರ ಪಾತ್ರನೇ ಕಾಣಿಸೋದು, ನೆನಪಾಗೋದು. ಇನ್ನು ಇದರ ಮ್ಯೂಸಿಕ್ ಕೂಡ ಇದಕ್ಕೆ ಒಂದಷ್ಟು ಪ್ಲಸ್ ಆಗಿದೆ. ಹಾಡುಗಳು ಚೆನ್ನಾಗಿದ್ವು, ಅಲ್ಲಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿತ್ತು. ಇನ್ನು ಇಲ್ಲಿನ ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ ಪೃಥ್ವಿ ಅಂಬಾರ್ ಅವರಿಗೆ ಇದೊಂದು ಮಾಸ್ ಪಾತ್ರ. ಅವರು ತಮ್ಮ ಬಾಡಿನೆಲ್ಲ ಬೆಳೆಸಿ ಒಂದಷ್ಟು ಆ ಮಾಸ್ ಹೀರೋ ಪ್ರೆಸೆನ್ಸ್ನ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ. ಇನ್ನು ಮಾನ್ಸಿ ಸುಧೀರ್ ಅವರು, ಕಾವ್ಯ ಅವರು ಅವರಿಗೆ ಕೊಟ್ಟಂಥ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಮೈ ಫೇವ್ರೇಟ್ ರಾಜೇಶ್ ನಟರಂಗ ಅವರಿದ್ದಾರೆ. ಅವರ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರ ನಡುವೆ ಇದ್ದಂಥ ಸೀಕ್ವೆನ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆದವು ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಅದು ಇದರ ಕಥೆ ಹಾಗೆ ಸ್ಕ್ರೀನ್ ಪ್ಲೇ ಅಂತ ಹೇಳಬೇಕು. ಸಿನಿಮಾ ಅಂತ ಖುಷಿ ಕೊಡಲಿಲ್ಲ. ಇನ್ಫ್ಯಾಕ್ಟ್ ಏನು ಹೊಸ ಪಾಯಿಂಟ್ ಇತ್ತು ಅಥವಾ ಎಕ್ಸೈಟಿಂಗ್ ಪಾಯಿಂಟ್ ಇತ್ತು ಅಂತಲೂ ಗೊತ್ತಾಗಲಿಲ್ಲ. ಸಿನಿಮಾ ಒಂದು ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಒಂದು ಪಾತ್ರಕ್ಕೆ ಇಂಪಾರ್ಟೆನ್ಸ್ನ ಕೊಟ್ಟು ನಂತರ ಇಡೀ ಮೊದಲ ಅರ್ಧ ಇನ್ನೊಂದು ಪಾತ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಒಂದು 10 ನಿಮಿಷದ ನರೇಷನಲ್ಲಿ ಹೇಳುವಂಥದ್ದಕ್ಕೆ ಇಡೀ ಮೊದಲ ಅರ್ಧನ ತಗೊಳುತ್ತೆ. ನಂತರ ಕೂಡ ಇವೆಲ್ಲ ಎಸ್ಟಾಬ್ಲಿಷ್ ಆದಮೇಲೂ ಕೂಡ ಯಾವ ಚಾಲೆಂಜಸ್ನೂ ತರೋದಿಲ್ಲ, ಯಾವ ಹೊಸ ಸೀಕ್ವೆನ್ಸ್ಗಳನ್ನು ತರೋದಿಲ್ಲ. ಅಟ್ ಸಮ್ ಪಾಯಿಂಟ್ ಈಗ ಇದರ ಡೆಸ್ಟಿನೇಷನ್ ಏನು, ಯಾರಿಗೆ ಕನೆಕ್ಟ್ ಆಗಬೇಕು, ನಾವಿಲ್ಲಿ ಯಾವುದಕ್ಕೆ ಎಕ್ಸೈಟ್ ಆಗಬೇಕು ಆ್ಯಂಡ್ ಯಾವ ಪಾಯಿಂಟ್ಗೆ ನಾವು ವೆಯ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆ ಕ್ವಶನ್ ಇದ್ದೇ ಇರುತ್ತೆ. ಹೀರೋ ಒಂದು ರೀತಿಯಲ್ಲಿ ಬದುಕ್ತಾ ಇರ್ತಾನೆ, ಓಕೆ, ಸೊ ಅವನಿಗೆ ಅಟ್ಲೀಸ್ಟ್ ಇಂಟರ್ವಲ್ನಿಂದನಾದರೂ ಕೂಡ ಒಂದು ಚಾಲೆಂಜ್ ಅಂತ ಕೊಟ್ಟಿದ್ರೆ ಅದು ಚೆನ್ನಾಗಿರೋದು. ಈ ಕಡೆ ಸಿನಿಮಾಗೂ ಕೂಡ ಒಂದು ಮುಖ್ಯವಾದ ಪಾಯಿಂಟ್ ಅಂತ ಇಟ್ಟು ಅದನ್ನು ಎಸ್ಟಾಬ್ಲಿಷ್ ಮಾಡಿದರೂ ಕೂಡ ಅದು ಚೆನ್ನಾಗಿರೋದು. ಬಟ್ ಇಲ್ಲಿನ ಕಥೆ ಮತ್ತು ಇದರ ಸ್ಕ್ರೀನ್ ಪ್ಲೇ ತುಂಬ ನೀರಸವಾಗಿ ಹೋಗುತ್ತೆ ಅಂತ ಹೇಳ್ತೀನಿ. ತಪ್ಪಾಯಿತು ಅಂತ ಹೇಳ್ತಾರೆ, ಮತ್ತೆ ಕ್ಷಮಿಸ್ತಾರೆ, ಮತ್ತೆ ಎಲೆಕ್ಷನ್ ಅಂತ ಹೇಳ್ತಾರೆ. ಈ ಕಡೆ ಇಂಟೆಲಿಜೆಂಟ್ ಸ್ಮಾರ್ಟ್ ಆಗಿರೋ ವ್ಯಕ್ತಿ ಅಥವಾ ಪಾತ್ರ ಅಂತ ತೋರಿಸ್ಬಿಟ್ಟು ನಂತರ ಅವನನ್ನೇ ಡ್ರಾಮ್ಯಾಟಿಕ್ ಮಾಡಿಬಿಡ್ತಾರೆ, ಇನ್ನೇನೋ ಆಗುತ್ತೆ. ಸೊ ಅಲ್ಲಿನ ರೈಟಿಂಗ್ ಅಷ್ಟು ಖುಷಿ ಕೊಡಲಿಲ್ಲ. ಆ್ಯಂಡ್ ಚಿತ್ರದಲ್ಲಿ ಹೇಳಬೇಕು ಅಂದ್ಕೊಂಡಂಥ ಮೆಸೇಜ್ ಚೆನ್ನಾಗಿದೆ, ಬಟ್ ಇಲ್ಲಿನ ಪ್ರೊಸೀಡಿಂಗ್ಸ್ ಆಗಲಿ, ಬರವಣಿಗೆ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ ಯಾವುದು ಅಷ್ಟಾಗಿ ಎಕ್ಸೈಟ್ ಮಾಡಲಿಲ್ಲ ಅಂತ ಹೇಳ್ತೀನಿ. ಸೊ ಸಿಂಪಲಾಗಿ ಹೇಳೋದಾದರೆ ಇದೊಂದು ಸ್ಟ್ರಿಕ್ಟ್ಲಿ ಆವ್ರೇಜ್ ವಾಚ್ ಅಂತ ಹೇಳ್ಬೋದು. ಗೋಪಾಲಕೃಷ್ಣ ದೇಶಪಾಂಡೆ ಅವರ ಪಾತ್ರ ಹಾಗೆ ಅವರ ನಟನೆ ಒಂದಷ್ಟು ಖುಷಿ ಕೊಡುತ್ತೆ, ಬಿಟ್ಟರೆ ಇನ್ನೇನು ಅಂತ ಖುಷಿ ಕೊಡಲಿಲ್ಲ ಅಂತ ಹೇಳ್ತೀನಿ ಸಿನಿಮಾದಲ್ಲಿ. ಪೃಥ್ವಿ ಅಂಬಾರ್ ಅವರು ಒಂದಷ್ಟು ಥ್ರಿಲ್ಲರ್ಸ್ನ, ಎಂಟರ್ಟೈನರ್ಸ್ನ ಆರಿಸ್ಕೊಳ್ಬೇಕು. ಇಂಡಸ್ಟ್ರಿ ಒಳಗೆ ಯಾವ ಜಾನಗಳಲ್ಲಿ ಗ್ಯಾಪ್ ಇದೆಯೋ ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಣ್ಣದಾಗಿ ಅವರದ್ದೇ ಆದ ಒಂದು ಜಾಗವನ್ನು ಮಾಡ್ಕೊಳ್ಬೋದು ಇಲ್ಲಿ. ನಂತರ ಬ್ಯಾಲೆನ್ಸ್ ಸಿನಿಮಾಗಳಿಂದ ಈ ಮಾಸ್ ಝೋನ್ಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಅವರು ಒಬ್ಬ ಪ್ರಾಮಿಸಿಂಗ್ ಟ್ಯಾಲೆಂಟ್. ಸೊ ಅವರಿಗೆ ಬೆಸ್ಟ್ ವಿಶಸ್ ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.